ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೇನು ಸುದ್ದಿ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಮತ್ತೇನು ಸುದ್ದಿ ವಿಶೇಷ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಜಾಗದ ಪರಿಚಯ ಇರುತ್ತಾ, ಇಲ್ಲ ವಿಶೇಷವಾದ ವ್ಯಕ್ತಿಯ ಪರಿಚಯ ಇರುತ್ತಾ, ಅಥವಾ ವಿಶೇಷವಾದ ಮಾಹಿತಿಯ ಅನಾವರಣ ಪ್ರತಿ ವಾರದಂತೆ ನಾನು ಕೂಡ ಮಾಡ್ತಾನೆ ಬಂದೀನಿ. ಈಗ ಅದರ ಮುಂದುವರೆದ ಭಾಗವಾಗಿ ಮೊನ್ನೆ ವಿಡಿಯೋದಲ್ಲಿ ನಾನು ಸುರಪುರ ಸಂಸ್ಥಾನದ ಮೂಲ ಪುರುಷರಾಗಿರುವಂತಹ ಗಡ್ಡಿ ಪಿಡ್ಡನಾಯಕ ಮತ್ತು ಗಡ್ಡಿ ಲಿಂಗನಾಯಕರ ಸಂಸ್ಥಾನವನ್ನು ಎಲ್ಲಿ ಶುರು ಮಾಡಿದ್ರು ಅವರು ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ. ಶುರು ಮಾಡಿದ್ದು ಈಗಿನ ಕಕ್ಕೇರಿಯಲ್ಲಿ, ಅಲ್ಲಿಂದ ಶುರು ಮಾಡ್ಕೊಂಡು ಬಂದು ಅವರು ಬೇರೆ ಬೇರೆ ಕಡೆ ಹೋಗಿ ಗಡ್ಡಿ ಲಿಂಗನಾಯಕ ಗುಡುಗಂಟಿ ಸ್ಥಾಪನೆ ಮಾಡ್ತಾನೆ, ಗಡ್ಡಿ ಪಿಡ್ಡನಾಯಕ ಈ ಕಡೆ ಬರ್ತಾನೆ. ಅಲ್ಲಿ ನಾವು ಸುರಪುರ ಭಾಗಕ್ಕೆ ಬರ್ತಾನೆ ಅಂತ ಹೇಳಿದೀವಿ. ನಾವು ಸುರಪುರ ಇತಿಹಾಸ ತಿಳ್ಕೊಳ್ಬೇಕಾದಂದ್ರೆ ಈ ಜಾಗ ಭಾಳ ಏನಂತಂದ್ರೆ ಭಾಳ ಪ್ರಾಮುಖ್ಯತೆ ಆಗುತ್ತೆ. ಈ ಸುರಪುರದ ಇತಿಹಾಸದಲ್ಲಿ ಕಿರ್ಸಹಳ್ಳಿ ಅಂತ ಕರೀತಾರೆ, ಅಥವಾ ಕರ್ಸಹಳ್ಳಿ ಅಂತ ಕರೀತಾರೆ. ಬಹಳಷ್ಟು ಜನಕ್ಕೆ ಕರ್ಸಹಳ್ಳಿ ಅಂದ್ರೇನೆ ಗೊತ್ತಿರಲ್ಲ. ಯಾವಾಗ ಗಡ್ಡಿಪಿಟ್ಟ ನಾಯಕ 1636 ಇಲ್ಲಿಗೆ ಬರ್ತಾನಲ್ಲ, ಅವನು ಈ ಊರಲ್ಲಿ ಬಂದ್ಬಿಟ್ಟು ತನ್ನ ಕೋಟೆಯನ್ನು ಕಟ್ಕೊಳ್ತಾನ. ಸುಮಾರು 18 ಎಕರೆ ಇರುವಂತ ಕೋಟೆ ಇದು. ನೆಲಮಟ್ಟದಿಂದ 250 ಫೀಟ್ ಹೈಟ್ ಇದೆ. ಕರ್ಸಹಳ್ಳಿ ಅಂದ್ರೆ ಭಾಳ ಕನ್ಫ್ಯೂಸ್ ಆಗ್ಬೇಡ್ರಿ, ವಾಗಣಗೆರೆ ಕೋಟೆಗೆ ನಾವಿದೀವಿ. ವಾಗಣಗೆರೆ ಅಂತ ಹೆಸರು ಯಾಕೆ ಬಂತಪ್ಪ ಅಂದ್ರ, ಸಂಧಿ ಬಿಡಿಸಿದಾಗ ವಾಕ್ ಪ್ಲಸ್ ಗೆರಿ ಅಂತ. ವಾಕ್ ಅಂದ್ರೆ ನಾವು ಸರಸ್ವತಿ ದೇವಿ ಅಂತ ಕರಿತೀವಿ, ಇನ ಅಂದ್ರೆ ಪತಿ, ಗಿರಿ ಅಂದ್ರೆ ಊರು. ಬ್ರಹ್ಮನ ಹೆಂಡತಿಯ ಅಥವಾ ಸರಸ್ವತಿಯ ಗಂಡನ ವಾಸಿಸುವಂತ ದೇವಸ್ಥಾನ ಇಲ್ಲಿರೋದ್ರಿಂದ, ಅಂದ್ರೆ ಸರಸ್ವತಿ ಗಂಡ ಯಾರು ಅಂತಂದ್ರೆ ಬ್ರಹ್ಮ. ಬಹುಶಃ ಬಹಳಷ್ಟು ಕಡೆ ಬ್ರಹ್ಮನ ದೇವಸ್ಥಾನಗಳು ಸಿಗೋದಿಲ್ಲ, ಬಟ್ ವಾಗಣಗೆರೆಯಲ್ಲಿ ಬ್ರಹ್ಮನ ದೇವಸ್ಥಾನ ಇಲ್ಲಿ ಇದೆ ಅನ್ನೋದೊಂದು ಕುರು ಇದೆ. ನಾನು ಸಾಧ್ಯದಲ್ಲಿ ತೋರಿಸ್ತೀನಿ ನಿಮ್ಗೆ. ಬ್ರಹ್ಮನ ದೇವಸ್ಥಾನ ಇಲ್ಲಿ ಇರೋದ್ರಿಂದ ವಾಗಣಗೆರೆ ಅಂತ ಹೆಸರು ಬಂತು ಅಂತ ಕೆಲವೊಂದು ಕಡೆ ಉಲ್ಲೇಖ ಇರೋದ್ರಿಂದ ವಾಗಣಗೆರೆ ಅನ್ನೋ ಹೆಸರಲ್ಲಿ ಬಂತು. ಇಲ್ಲಿ ನಾವು ಈ ಕೋಟೆಯ ಎದುರುಗಡೆ ನಾವು ಇದೀವಿ ವೀಕ್ಷಿಸುತ್ತ. ಇಲ್ಲಿ ಇತಿಹಾಸವನ್ನು ತಿಳ್ಕೊಂತ ಹೋಗ್ಬೇಕಾದ್ರೆ ಇಡೀ ಸುರಪುರದ ವಂಶಸ್ಥರು, ಇಡೀ ರಾಜರು ಬಹುತೇಕ ಈ ಕೋಟೆಯಲ್ಲಿ ಬಹಳ ಪ್ರಾಮುಖ್ಯತೆ ವಹಿಸಿದ್ರು. ಆಗಿನ ಕಾಲದ ಕೆತ್ತನೆಗಳು, ಆಗಿನ ಕಾಲದ ತಂತ್ರಜ್ಞಾನಗಳು, ಹೀಗೆ ಪ್ರತಿಯೊಂದು ಕೂಡ ಜನಜೀವನ ವ್ಯವಸ್ಥೆ ಎಲ್ಲ ಕೂಡ ಇಲ್ಲಿ ಆಸುವಕ್ಕಾಗಿದೆ. ನಾವು ಮುಂದಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ತೋರಿಸ್ತಾ ಹೋಗ್ತೀನಿ. ಸೊ ಮತ್ತೇನು ಸುದ್ದಿ ವಿಶೇಷ ಸಂಚಿಕೆಗೆ ಸುಸ್ವಾಗತ. ನಾವೀಗ ಸದ್ದ ವಾಗಣಗೆರೆ ಕೋಟೆನ ಪ್ರವೇಶ ಮಾಡೋಣ. ಔರಂಗಜೇಬ ಮತ್ತು ಮೊಘಲ್ ಸಾಮ್ರಾಜ್ಯ, ಮರಾಠರ ಸಾಮ್ರಾಜ್ಯ, ಆದಿಲ್ ಶಾಹಿ, ಕುತುಬ್ ಶಾಹಿ, ಈ ಎಲ್ಲಾ ಶಾಹಿ ಮನೆತಗಳು, 5 ಶಾಹಿ ಮನೆತಗಳು ಬರ್ತಾವಲ್ಲ, ಅವರೆಲ್ಲರನ್ನೂ ಮೀರಿ ಒಂದು ಪುಟ್ಟ ಸಂಸ್ಥಾನ ಭಾರತದ ಇತಿಹಾಸದಲ್ಲಿ ಅಥವಾ ಕರ್ನಾಟಕದ ಇತಿಹಾಸದಲ್ಲಿ 222 ವರ್ಷಗಳ ಕಾಲ ಸುದೀರ್ಘವಾದ ರಾಜ್ಯಭಾರವನ್ನು ಮಾಡಿದಂಥದ್ದು ಬಹಳ ರೋಚಕವಾದ ಕಥೆ ಅದು. ನಾನು ಕೋಟೆಯನ್ನು ತೋರಿಸ್ತಾ ಕಥೆಯನ್ನ ಹೇಳ್ಕೊಂತ ಹೋಗ್ತೀನಿ. ನಾನು ಮತ್ತೊಮ್ಮೆ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಇತಿಹಾಸವನ್ನು ನಿಮ್ಗೆ ಹೇಳ್ಬೇಕಾದ್ರೆ ನಾನು 2 ಪುಸ್ತಕಗಳನ್ನ ರೆಫರ್ ಮಾಡಿದ್ದೀನಿ. ಒಂದು ಮರೆಯಲಾಗದ ಸುರಪುರ ರಾಜ್ಯರ ಚರಿತ್ರೆ ಅನ್ನೋದು ಬಿ ಕೃಷ್ಣಮಾಚಾರ್ಯ ರಾಜಗುರುಗಳು, ಇವರು ಸುರಪುರ ಸಂಸ್ಥಾನದ ರಾಜಗುರುಗಳಾಗಿ ಕೆಲಸ ಮಾಡಿದ್ರು, ಅವ್ರದ್ದು ನಾನು ಹೇಳ್ತೀನಿ. ಮತ್ತೆ ಅದಾದ್ಮೇಲೆ ಮರೆತು ಹೋದ ಸುರಪುರದ ಇತಿಹಾಸ ಸನ್ಮಾನ್ಯ ಭಾಸ್ಕರ ಮುಡುಬಳ ಸರ್ ಅವರು ಕೂಡ ಬಹಳ ಒಂದಿಷ್ಟು ಉತ್ಖನನ ಮಾಡಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಬರೆದಂತ ಪುಸ್ತಕ. ಈ 2 ಪುಸ್ತಕಗಳನ್ನ ರೆಫರ್ ಮಾಡಿಬಿಟ್ಟು ಯಾವುದು ಸತ್ಯಕ್ಕೆ ನಿಯರ್ ಆಗಿದೆ ಅದು ನಾನು ನಿಮ್ಗೆ ಆಲ್ಮೋಸ್ಟ್ ಎರಡು ಪುಸ್ತಕಗಳ ಕಥೆಗಳನ್ನ ನಿಮ್ಗೆ ಹೇಳ್ತೀನಿ. ಯಾವ್ದು ನಿಯರ್ ಅನಿಸುತ್ತೋ ಅದನ್ನ ನೀವು ಒಪ್ಪಿಸ್ಕೋಬೇಕಂತ. ಇನ್ನು ಯಾಕಂದ್ರೆ ನಾನೇನು ಬರೀ ಕೋಟೆ ತೋರಿಸಿದ್ನಲ್ಲ, ಅದು ತೋರಿಸೋದು ಇಂಪಾರ್ಟೆಂಟ್ ಅಲ್ಲ. ಯಾರಾದ್ರೂ ನೀವು ಬೇರೆ ವಿಡಿಯೋಗಳಲ್ಲಿ ನೋಡ್ಬೋದು. ಕೋಟೆ ಜೊತೆಗೆ ನಿಜವಾದ ಇತಿಹಾಸ ಏನು ಅನ್ನೋದು ನಾನು ಪ್ರಾಮಾಣಿಕವಾಗಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ಕೋಟೆ ಒಳಗೆ ಪ್ರವೇಶ ಮಾಡೋದು. ಕೋಟೆ ಒಳಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಎಲ್ರಿಗೂ ಇದು ಕಾಣುತ್ತಾ, ಒಂಥರ ಮಂಟಪದ ಕಾಣುತ್ತಾ. ಆಗಿನ ವ್ಯವಸ್ಥೆಯಲ್ಲಿ ಏನ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ, ಇದನ್ನ ಕಾವಲುಗಾರ ನಿಂದಿರ್ತಿದ್ದ, ಇಲ್ಲಿ ಕಾವಲುಗಾರ ನಿಂದಿರ್ತಿದ್ದ. ಈ ಕೋಟೆ ಒಳಗೆ ವಾಸಿಸುವಂತ ಜನರು ಯಾರೇ ಇದ್ರು ಕೂಡ ಅವ್ರು ಈ ಕೋಟೆ ಒಳಗೆ ಹೋಗ್ಬೇಕಾದ್ರೆ ಈ ಕಾವಲುಗಾರನ್ ಹೇಳ್ಬೇಕಾಗಿತ್ತು. ಅವನು ಏನ್ ಮಾಡ್ತಿದ್ದ, ಒಳಗಡೆ ಕೋಟೆ ಒಳಗೆ ಹೋಗ್ಬಿಟ್ಟು ಇವರಿಗೆ ಸಂಬಂಧಿಸಿದಂತ ವ್ಯಕ್ತಿಯನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಬ್ಬರಿಗೆ ಪರಿಚಯ ಇದ್ರೆ ಮಾತ್ರ ಒಳಗೆ ಬಿಡ್ತಿದ್ದ ಅನ್ನೋದೊಂದು ಪ್ರತೀತಿ. ಅದಾದ್ಮೇಲೆ ಅವ್ರು ಒಳಗೆ ಹೋಗ್ತಿದ್ರು, ಅಥವಾ ಅವ್ರ ಪರಿಚಯ ಇರ್ಲಿಕ್ಕಂದ್ರೆ ವಾಪಸ್ ಕಳಿಸುವಂತ ಪದ್ಧತಿ ಇತ್ತು. ಈಗ ಇದು ಮೇನ್ ಕೋಟೆ ಒಳಗೆ ಎಂಟ್ರಿ ಆಗ್ಬೇಕಾದ್ರೆ ಫಸ್ಟ್ ಕಾಣೋದು ಇದನ್ನೇ. ನಾವು ಕೋಟೆ ಒಳಗೆ ಹೋಗ್ತಾ ಹೋದ ಇದೊಂದು ಮಳೆಗಾಲ ಆಗಿದ್ರಿಂದ ಬಹಳಷ್ಟು ಗಿಡ ಗಂಟೆಗಳು ಬಹಳ ಬೆಳ್ಕೊಂಡಿದಾವೆ. ಬೇಸಿಗೆಯಲ್ಲಿ ಇಷ್ಟೊಂದು ಇರೋದಿಲ್ಲ. ಕೋಟೆ ಆಲ್ಮೋಸ್ಟ್ 18 ಎಕರೆ ಕೋಟೆ. ಸುಮಾರು ಹೆಚ್ಚು ಕಡಿಮೆ 1636 ಅಂತಂದ್ರೆ 1636, 1736, 1836, 1936, ಹೆಚ್ಚು ಕಡಿಮೆ 400 ವರ್ಷಗಳ ಕೋಟೆ ಇದು.
ಕೋಟೆ ಬಂದ ತಕ್ಷಣ ಮೊದ್ಲಿಂದನೂ ಇದೇ ಕಾಣುತ್ತಾ ನಿಮ್ಗೊಂದು ಎಂಟ್ರನ್ಸ್ ಒಂದು ಕಂಬ ಇಲ್ಲೊಂದು ಕಲ್ಲು ಬೀಳಕ್ಕಾಗಿದೆ ಅಂತ ಕಾಣಿಸುತ್ತೆ. ನಾ ಬಂದಾಗ್ಲಿಂದ ನೋಡ್ತೀನಿ ಕಲ್ಲು ಬೀಳದೇ ಇಲ್ಲ ಅದು. ಇಲ್ಲ ಅದಲ್ಲ ಹೆಂಗ ನಿಂತು ಇದನ್ನ ಜೂಮ್ ಮಾಡಿದನ, ಇದನ್ನ ತೋರಿಸಿದನ. ಇದು ನಾನು ಕನಿಷ್ಠ ಈ ಕೋಟೆಗೆ ಒಂದು 7-8 ಸಲ ಬಂದಿನಿ. ನಾನು ಮಿನಿಮಮ್ ಅಂದ್ರೆ 7-8 ಸಲ ಬಂದಿನಿ. ಈ ಕಲ್ಲು ಇದೆಯಲ್ಲ ಅವಾಗ್ಲೂ ಬೀಳ್ತದೆ ಅಂತ ಅನಿಸ್ತಿತ್ತು, ಈಗಲೂ ಬೀಳ್ತಾನೆ ಅಂತ ಅನಿಸ್ತದೆ ಯಾವಾಗ ನೋಡಿದ್ರು ಕೂಡ. ಆದ್ರೆ ಅದು ಬೀಳಕ್ ಸಾಧ್ಯನೇ ಇಲ್ಲ, ಆತರ ನಿಂತ್ಕೊಂಡು. 400 ವರ್ಷಗಳ ಇತಿಹಾಸದ ನೆನ್ಪಿಟ್ಕೊಳ್ರಿ. 400 ವರ್ಷಗಳದ್ದು ಈಗಿನ ಕನ್ಸ್ಟ್ರಕ್ಷನ್ ನೋಡ್ರಿ, ಆಗಿನ ಕನ್ಸ್ಟ್ರಕ್ಷನ್ ನೋಡ್ರಿ, ಏನೇನ ಯೂಸ್ ಮಾಡಿದ್ರೆ ಗೊತ್ತಿಲ್ಲ. ಈಗಲೂ ಕೂಡ ಎಲ್ಲ ಒಂದ್ ಕಡೆ ತೋರಿಸ್ಬಿಡೋದನ್ನ, ಎಲ್ಲ ಒಂದ್ ಕಡೆ ತೋರಿಸೋದನ್ನ. ಒಂದೊಂದು ಕಲ್ಲುಗಳನ್ನ ಯಾವ ರೀತಿ ಜೋಡಿಸಿದ್ರಪ್ಪ ಅಂತಂದ್ರ ಒಂದು ಸಣ್ಣ ಕಲ್ಲು ಕೂಡ ಗ್ರಿಪ್ ಇರ್ಬೇಕು. ಈ ಆರ್ಚ್ ನೋಡ್ರಿ, ಆರ್ಚ್ ನೋಡ್ಬಲ್ಲ ಒಂಚೂರು ಇಲ್ಲಿ ಭಾರಿ ಅದ. ಇಲ್ಲಿ ಕಲ್ಲು ಅನ್ಸೋದಲ್ಲ, ಈ ಕಲ್ಲು ಅನ್ಸೋದ ಒಂದು ಟೆಕ್ನಾಲಜಿ. ಇದೇನೈತಲ್ಲ ಇದು, ಈ ಕಲ್ಲುಗಳಿದಾವಲ್ಲ ಇದು ದೊಡ್ಡ ಹಾ, ಈ ಕಲ್ಲು ರಿಂಗ್ ಇದೆಲ್ಲ, ರಿಂಗ್ ಅಲ್ಲ, ಆ ರಿಂಗು ಮತ್ತೆ ಈ ರಿಂಗಿಗೆ ಬಾಗಿಲಿಗಳಿರ್ತು ದೊಡ್ಡ ದೊಡ್ಡ, ಅಲ್ಲಿಂದ ಇಲ್ಲಿಗೆ. ಮತ್ತೆ ಈ ಕೋಟೆನ ಮುಚ್ಚೋಕೋಸ್ಕರ ಬಾಗಿಲಿದ್ದು. ಅವೆಲ್ಲ ಬಿದ್ದಾವ ಈಗ. ಇದು ಕೋಟೆ ಆರ್ಚ್. ಯಾವಾಗ್ಲೂ ನೋಡ್ರಿ ಕೋಟೆಗಳು ಇದೇ ತರ ಆರ್ಚ್ ತರ ಇರ್ತಾವ, ಯಾಕಂದ್ರ ಅದು ಬೀಳದೇ ಇರ್ಲಿಕ್ಕೆ ಕಾರಣ ಅಂತ. ಆಗಿನ ಟೆಕ್ನಾಲಜಿ ಈಗಿನ ಟೆಕ್ನಾಲಜಿ ಬಹಳ ಡಿಫ್ರೆನ್ಸ್ ಇದಾವ. ನಾವ್ ಒಳಗೊಂಬರಿ ನೋಡಿ. ಇನ್ನೊಂದು ಕೋಟೆ ಚಿತ್ತಪಟ್ಟ ಗಿಡ ಆಗ್ಯಾವ ನೋಡ್ರಿ, ಆಗ್ಯಾವ ಅಂತಿದ್ರಲ್ಲ. ಚಿತ್ತಪತ್ತನ ಅಣ್ಣಾಗಿಲ್ಲ ಮುಟ್ಟರಿ ಅವ್ನು. ಸಿ ಇದು ಬಾವಿ. ಹುಡುಗರು ಇಲ್ಲೇ ಅವನವ್ರು. ಹಾ ಬಾಜುಗೆ ಇದೊಂದ್ಸಲ ಬಾಯಿ ಒಂದು ತೋರಿಸ್ಬಿಟ್ಟಿದ್ರ. ಯಾರಿದ್ದೀರಿಪ್ಪ? ಯಾರಿಗೆ ನಾಲೆಜ್ ಅದ ಇತಿಹಾಸದ ಬಗ್ಗೆ? ಅಣ್ಣ ಈ ಕೋಟೆ ಬಗ್ಗೆ ಏನು ಗೊತ್ತದ? ಹಾ ರೀ, ಗೊತ್ತಿಲ್ರಿ. ಕಡಿ ದಾರಿಯನ್ನು ತೋರ್ಸ್ರಿ. ಹಾ ಬರ್ತೀನಿ ರೀ, ಬಾಯಿ ತಗೊಂಡ್ಬರ್ತೀನಿ. ಜಗ ಇಲ್ಲಿ ಬಾ ಹಂಗೆ. ಇಲ್ಲಿ ಕೋಟೆಗೆ ಇಲ್ಲಿ ಬಂದ್ರಲ್ಲ ನಮ್ಮ ಬಾಯಿ ನೋಡ್ತೀವಿ. ಇದು ಭಾಳ ರೇರೆಸ್ಟ್ ಅನಿಸ್ತದ. ಹಾ ಇಲ್ಲ ಭಾಳ ಡಿಫ್ರೆನ್ಸ್ ಅನ್ನೋಕ್ಕಿಂತ ಇಲ್ಲಿ ಬಾಯಿನ ಅಬ್ಸರ್ವ್ ಮಾಡಿ ನೀವು. ಇಲ್ಲ ಕೇಳ್ರಿ. ಈಗ ಇಲ್ಲಿ ಬಾಯಿದು ನಾನು ಬಾಯಿಗೆ ಹೇಳಕ್ಕಿಂತ ಈ ಬಾಯಿ ಒಳಗೆ ನೀರು ಬರುತ್ತಂತ ಅವ್ರು ಕಂಡು ಹಿಡಿತಾರಲ್ಲ, ಅದು ವೆರಿ ಇಂಪಾರ್ಟೆಂಟ್. ಭಾಳ ಜನ ಅನ್ಕೊಂಡಿರ್ತಾರ ಈಗಿನ ಜನರೇಷನ್ ಬಾಯಿ ಕಂಡು ಹಿಡಿಯೋದು ಭಾಳ ಈಸಿ ಅದ. ಕೆಲವೊಂದಿಷ್ಟು ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊತಾರ, ಬಟ್ ಅವಾಗಿಂದ ಹಂಗಿರ್ಲಿಲ್ಲ. ಇನ್ನೊಂದು ಅಬ್ಸರ್ವ್ ಮಾಡ್ರಿ, ಈ ಬಾಯಿ ಏನೈತಲ್ಲ ಅದೊಂದು ಕಾನ್ಸೆಪ್ಟ್. ಓಕೆ, ಈ ಬಾಯಿ ನೀರು ಕೋಟೆ ಒಳಗೆ ನೀರು ಬರ್ಬೇಕಾದ್ರೆ, ಈ ಬಾಯಿಗೆ ಬರ್ಬೇಕಾದ್ರೆ ಏನ್ ಮಾಡ್ತಾರ ಗೊತ್ತೇನ ಅವ್ರು? ಆಲ್ಮೋಸ್ಟ್ ಕೋಟೆಯ ತಗ್ಗು ಪ್ರದೇಶದಾಗ ಬಾಯಿ ಮಾಡ್ತಾರ ಅವ್ರು. ಅರ್ಥ ಆಯ್ತಾ? ಈ ಸದ್ ನೀರ್ ಇಲ್ಲೇ ಎಕ್ಸ್ಟ್ರಾ ಆಗ್ಯದಲ್ರಿ ಇದು. ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ಅವ್ರದ್ದು. ಒಂದು ಕೋಟೆಯೊಳಗ ನೀರ್ ತೆಗಿಬೇಕಾದ್ರ ಅದೊಂದು ಕಾನ್ಸೆಪ್ಟ್. ಮಳೆ ಎಲ್ಲಿ ಬಂದ್ರು ಕೂಡ ನೀರ್ ಬಂದು ಇಲ್ಲೇ ಸೇಫ್ಟಿಯಾಗಿ ಸೆಕ್ಯೂರ್ ಆಗಿ ಸೇವ್ ಆಗ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಮಾಡಿರೋದು. ಮತ್ತೆ ಇನ್ನೊಂದ್ ಕಡೆ ಮೂರ್ ಕಡೆ ಎಂಟ್ರೆನ್ಸ್ ಮಾಡಿದಾರೆ, ಯಾಕಡೆ ಹೋದ್ರೆ ನೀರ್ ತಗೊಳ್ಬೇಕಂತ. ಈಗಲೂ ಕೂಡ ಹಂಗೆ ಅದ. ಮುಂದಿನ ಏನಾಗ್ತದೆ, ಇದು ನೀರಿನ ಬಾಯಿ. ಇದು ಆಗಿನ ಜನರಿಗೆ ಯೂಸ್ಗೋಸ್ಕರ ಮಾಡ್ಕೊಂಡ್ರ. ಇಲ್ಲಿ ಆಗಿನ ಮನೆಗಳು ಬರ್ತಾವ. ಇಲ್ಲಿ 18 ಎಕರೆ ಇದು ಸುತ್ತಾಡ್ಕೊಂಡ್ರು. ಹಿಂಗೆ ಹೋದ್ರ 18 ಎಕರೆ. ಎಲ್ಲ ಡಿಮೊಲಿಷನ್ ಆಗಿದೆ. ಮೊದ್ಲೆಲ್ಲ ಆರಾಮಿ ತಪ್ಪಿದ. ಬ್ಯಾಸಿಗೆ ಬಂದ್ರ ಎಲ್ಲ ಜಾಗ ಗೊತ್ತಾಗ್ತಾವ, ಗಿಡ ಗಂಟೆಗಳೆಲ್ಲ ಬಿಡ್ತಾವ. ನಾವಿದ್ರಾಗ ಚಪ್ಪಲಿಯಿಂದ ಎಲ್ಲ ಕೈತಿ ಚಪ್ಪಲಿ ಹಾಕೊಂಡ್ ನಾವ್ ಹೊಂಟಿ ಭಯ ಆಗತ್ಲೆ. ಎಲ್ಲ ಕಸ ಪಸ ಬಹಳ ತೂತ್ ನೋಡ, ಈ ಚಪ್ಪಲಿಗೆ ಈ ಕಡೆ ಚಪ್ಪಲಿ ತೂತ್ ಇಂತ ತೂತ್ನೆ ನಾವ್ ಬಂದ್ವಿ. ಇದು ಕೋಟೆ ಒಳಗ ಊರ್ ತರ ಇರ್ತದಲ್ಲ, ಊರ್ ತರ ಮಾಡ್ಕೊಂಡಿರ್ತಾರ ಅವ್ರು. ಎಲ್ಲ ಬಿದ್ದ್ಬಿಟ್ಟಾವ. ಸೇಮ್ ಈಗ ನಮ್ಮ ಊರ ಏನಾಗಿರ್ತಲ್ಲ ಅದಕ್ಕೆ ಕಾಂಪೌಂಡ್ ಕಟ್ಟಿದ ಸೇಮ್ ಅಷ್ಟೇ. ಇವೆಲ್ಲ ಗಿಡದಾಗ ಮುಚ್ಕೊಂಡು ಹೋಗ್ಯಾವ, ಎಲ್ಲ ಬಿದ್ದ್ಬಿಟ್ಟಾವ ಎಲ್ಲ ಗೋಡಿಗಳ. ಎಲ್ಲ ಗಿಡಗಳು ಬಿದ್ದಾವ. ಗಿಡಗಳು ಬಂದು ಇರೋದ್ರಿಂದ ಇಲ್ಲಿ ಏನಾದ್ರ ಆದ್ರೆ ನಿಮ್ಗೆ ಆವಾಗ ಎಲ್ಲ ತೋರಿಸ್ತೀವಿ. ಆಲ್ಮೋಸ್ಟ್ ಎಲ್ಲ ಇಲ್ಲೆಲ್ಲ ಬಿದ್ದಿರೋದು ಈ ಕೋಟೆ ಎಲ್ಲ ಆ ಕಡೆ. ಇನ್ನೊಂದು ಈ ಕಡೆ ಬರಕ್ಕಿಂತ ಆ ಕಡೆ ಒಣಗಪ್ಪಳ ಸ್ವಾಮಿ ಗುಡಿ ಅದು. ಒಣಗಪ್ಪಳ ಸ್ವಾಮಿ ಗುಡಿ ನೋಡಿಲ್ಲ ನೀವು? ನೋಡಿ ನಾನು ಕಂಬ ಗಿಂಬ ಎಲ್ಲ ಹಂಗೆ ಕನ್ಸ್ಟ್ರಕ್ಷನ್. ಇಲ್ಲ ಒಳ್ಳೆ ಬರಮ್ ಇಲ್ಲಿಗೆ. ಇದು ಆಕ್ಚುಲಿ ಇದೆ ತೋರ್ಸ್ಬೇಕಾಗಿತ್ತು. ಇದಾವ್ರಿ ಆಲ್ಮೋಸ್ಟ್ ಅವ್ರೆಲ್ಲ ನೋಡಿರ್ತಾರ.
ಅಲ್ಲೆಲ್ಲ ಕಂಬಗಳು ನಿಂಗಣ ಹೆಂಗ್ ಕಿತ್ತಿಟ್ಟಿದ್ವು ಹಂಗೆ ಅವ ಅದು ನಿಂಗಣ ಅದು ನಾ ಕೇಳಿದ್ನಲ್ಲ ಅದು ಏನೋ ಗುಡಿ ಈಗ ಅದೇನ ಅಕಸ್ಮಾತ್ ಅವಾಗ ಅದು ಇದಾಗ್ಲಕ್ಕಂತಂದ್ರ ಅದು ದೊಡ್ಡ ಗುಡಿ ಆತಂತ ಇದು ಅದನ್ನ ಏನ್ ಮಾಡಿದ ಗಡ್ಡಿ ಪಿಡ್ಡಿ ನಾಯಕ ಆಗಣ ಪಾಮ ನಾಯಕ ಅಂತ ಬರ್ತಾನ ಅವ್ರ ಈ ಗುಡಿನಾಗ ಕಟ್ಬೇಕಂತ ಬರ್ತಾರ ಅವ್ರು ಗುಡಿನ ಕಟ್ಟೋದು ಆಗಲ್ಲ ಯಾಕಂದ್ರ ಮೊಘಲರು ವಶ ಪಡಿಸ್ಕೊಳ್ತಾರೆ ಇದನ್ನ ದೊಡ್ಡ ಸುರ್ಪುರಕನ ದೊಡ್ಡದಾಗ್ತೇನ ಗುಡಿ ಇಲ್ಲ ಅದ್ರ ತರ ಆತತ್ತೇನೋ ಒಂದು ಕಾಯ್ಚ ಪತ್ತಾಣ ಮೇಲ್ಕೊಂತ ಬಿದಿರ್ಲಿ ಅರೆ ನಂಗೊಂದ್ ಸ್ವಲ್ಪ ನೋಡ ಟೇಸ್ಟ್ ಹೆಂಗ ಹೋಗುತ್ತ ಅರೆ ಮುಂದೆ ಇಲ್ಲಿ ಇದೈತಂತ ಆ ನೆಲಬೋರ್ನ್ಯಾಗ ಅದ್ರಾಗ ಕೋಳಿ ಮತ್ತೆ ಬೆಕ್ಕನ ಬಿಟ್ಟು ಸುರ್ಪುರ್ಗ್ ಹೋಗ್ತಾರ ಕೊಡ್ಲೆ ನೋಡ ಇಲ್ಲ ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರ ಮಂಡ ಚಿದಪದ ಸಿಕ್ಕು ನಿಮ್ಗ ಇದೆ ಒಂಥರ ಡಿಮೋಲೇಷನ್ ಆಗಿರೋದು ಈಗ ಐತಿ ಈಗ ಐತೆ ನನ್ ಯಾವಾಗ್ಲೂ ಒಂದೊಂದ್ಸಲ ಕೇಳ್ತಿದ್ದೆ ಬಟ್ ಭಯ ಆಗತ್ತೆ ಒಳಗ ಅದು ಅಂಡರ್ ಗ್ರೌಂಡ್ ಐತೆ ಅಂತ ಹೇಳ್ತಾರ ಕಾಣದೇವಲ್ಲ ಅದೇನೋ ಟಾರ್ಚ್ ಹಾಕ್ರಿ ಟಾರ್ಚ್ ಹಾಕಿದ್ರೆ ಕಾಣಲ್ಲ ಅಂಜಿಕ್ ಬರುತ್ತೆ ಒಳಗ ಹೊರಗ ನಾವು ಹೋಗ್ತೀವಿ ಒಳಗ ಹೋಗ್ಬಿಡ್ರಿ ಬಿಡ್ಲಿ ಮತ್ತೆ ಕೂತ್ರಿ ಹೋಗ್ಬಿಡ್ಬಿಡ್ಬಿಡ ಬಿಡ ಸುಮ್ಮನೆ ಕಿರಿಕಿರಿ ಹೋಗ್ತಾರ ಹೋಗ್ಬರ್ ನೋಡಮ್ಮ ಯಾರನ್ನೊಬ್ರು ಧೈರ್ಯ ಇದ್ದವ್ರಿ ಇಲ್ಲ ಏನೇನು ಇರ್ತಾವ ಸುಮ್ಮನೆ ಹಳಿ ಗುಹೆಗಳು ಕಷ್ಟ ಪಷ್ಟ ಅಂತ ಇಂತೂ ಜೋಗಿ ಜೋಗಿ ನೀವ್ ಒಳಗ್ ಹೋಗ್ಬೇಡ ನೀ ಬಾ ಹೊರಗ್ ಬಾ ಟಾರ್ಚ್ ಹಾಕೊಂಡು ಒಬ್ರು ಮುಂದಕ್ಕೆ ಹೋಗೋಣ ಹಿಂದ್ ಬರ್ತಾನ ಅದು ಇಲ್ಲಿ 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 ಎದಕ್ಕಂತಂದ್ರ ಇದು ನಿಮ್ ಹೇಳಕ ಶಿಬಿ ಅಲ್ಲೆಲ್ಲ ನಾವು ಒಂಥರ ಸುರಂಗ ತರ ಅದ ನೋಡು ಮುಚ್ಚದಲ್ಲ ಈ ಕಡೆ ಆದ್ ನೋಡ್ ತೆಗಿಕ್ ಹೋಗ್ಬೇಡ ಸುಮ್ನೆ ರಿಸ್ಕ್ ಅವೆಲ್ಲ ತೆಗಿಬೇಡ ಬಾಬಾ ಸುಮ್ನೆ ತೋರ್ಸ ಅಷ್ಟೇ ಅದು ಈ ಕಡೆ ಆದ ಟಾರ್ಚ್ ಆನ್ ಮಾಡಿಲ್ಲ ಇದೇ ಮೊಬೈಲ್ ಟಾರ್ಚ್ ಆನ್ ಮಾಡಿದ್ರು ಕೊಡ ಕೈ ನೀವ್ ಹೋಗ್ಬಿಡಪ್ಪ ಅವ್ರೇ ಏನಾಗ್ತಿತ್ತು ಅಂತಂದ್ರ ಮೊದ್ಲು ಇಲ್ಲಿ ಸುರಂಗ ಇದೆ ಅನ್ನೋದು ಒಂದು ಕಲ್ಪನೆ ಇತ್ತು ಅಲ್ಲ ಐತೆ ಅಂತಲ್ಲ ಅದೇ ಇದು ಎಲ್ಲಿ ಎಲ್ಲಿಗೆ ಐತೆ ಟಚ್ ಸುರ್ಪುರ್ ಬಲ್ಲಿ ಒಂದು ಬಾವಿ ಅದಲ್ಲ ಸುರ್ಪುರ್ ವಾಗಣಗಿರಿ ಟೆಂಪಲ್ ಮುಂದ ಅದು ವೇಣುಗೋಪಾಲ್ ಟೆಂಪಲ್ ಮುಂದ ವೇಣುಗೋಪಾಲ್ ಟೆಂಪಲ್ ಮುಂದೆ ಬಾವಿ ಐತಲ್ಲ ಅಲ್ಲಿಗೆ ಈ ಸುರಂಗಗಳಿಗೆ ಕನೆಕ್ಟ್ ಇದೆ ಅನ್ನೋದು ಒಂದು ಇಲ್ಲಿಂದನೇ ಸುರಂಗ ಇತ್ತು ಅನ್ನೋದೊಂದು ಇದೇ ವೇಣುಗೋಪಾಲ ಸ್ವಾಮಿ ಏನೋ ಅಟ್ಯಾಕ್ ಆದ್ರೆ ಇಲ್ಲೇಶ್ ಅವ್ರು ಅಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರ ಈಗ ಬಾ ಜೋಗಿ ಇದನ್ನು ಬಹಳ ಚಂದ ಕಟ್ಟಿರೋದು ಇಲ್ಲ ಇವ್ರ ನೋಡಿ ಅವ್ ಕಂಬ ನೋಡ್ಬಾ ಅಲ್ಲಿ ಎಂತೆಂತ ಇಲ್ಲಿ ಅವ್ ನೋಡಿದ್ರೆ ನೋಡಪ್ಪ ಏನಪ್ಪ ಈಗಿನ ಯಾರ ಸದ್ದ ಸ್ನೇಹಿತರೆ ನೀವೇನು ಸುರಪುರದ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡ್ತಿರಲ್ಲ ಅದಕ್ಕಿಂತ ಮೂಲ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ ನಾವು ವಾಗಣಗೆರೆ ನೀವು ಬಹಳ ವಿಡಿಯೋಗಳಲ್ಲಿ ಸಹಜವಾಗಿ ನೋಡಿರ್ತೀರಿ ಅದು ನಾನೇನು ವಿಶೇಷವಾಗಿ ತೋರಿಸೋದು ಇಂಪಾರ್ಟೆಂಟ್ ಅನ್ಸಲ್ಲ ಇದು ವಾಗಣಗೆರೆ ಕೋಟೆಯಲ್ಲಿ ರಾಜರು ತಮ್ಮ ಆಡಳಿತದ ಜೊತೆಗೆ ಒಂದಿಷ್ಟು ದೈವಿಕವಾಗಿ ಅವರು ಬಹಳ ನಂಬಿಕೊಂಡಿದ್ದಂತ ಕಾಲಘಟ್ಟದಲ್ಲಿ ನಿರ್ಮಿಸಿದಂತ ನನ್ನ ಪ್ರಕಾರ ಬಹುಶಃ ಗಡ್ಡಿಪೀಠ ನಾಯಕ ಅದನ್ನ ಕೋಟೆಯನ್ನ ಕಟ್ಟಿಸ್ತಾನೆ ಇದು ಜಾಸ್ತಿ ಪ್ರಚಲಿತವಾಗಿದ್ದು ಪಾಮನಾಯಕನ ಕಾಲದಲ್ಲಿ ಅಂದ್ರೆ ಪಾಮನಾಯಕ ಏನ್ ಮಾಡ್ತಾನ ಅವಾಗ ಒಂದು ವಾಗಣಗೆರೆ ಕೋಟೆಯಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತ ಎಲ್ಲಾ ಶಿಲೆಗಳನ್ನ ರೆಡಿ ಮಾಡಿರ್ತಾನ ಯಾವಾಗ ಪಾಮನಾಯಕನ ಕಾಲ 1660 ಬಂದ್ರು ಕೂಡ ಒಂದು 74-75 ಆಜುಬಾಜು ಈ ದೇವಸ್ಥಾನ ಕಟ್ಟಿಸ್ತಾನ ನಾನು ತೋರಿಸ್ತೀನಿ ಮೊದ್ಲು ಈ ಮೂಲ ದೇವಸ್ಥಾನ ಇದು ವಾಗಣಗೆರೆಯಲ್ಲಿರುವಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅವಾಗ್ಲೂ ಕೂಡ ಹಂಗೆ ಇತ್ತು ಈಗಲೂ ಕೂಡ ಹಂಗೆ ಇದೆ ಅದು ಎಂಟ್ರನ್ಸ್ ಆ ಕಡೆಯಿಂದ ಎಂಟ್ರನ್ಸ್ ಇದು ಈ ಕಡೆ ಕಿತ್ತಿಟ್ಟಾರ ಅದು ಯಾವಾಗ ನೀವು ಸುರ್ಪುರಕ್ಕೆ ಹೋಗಿ ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡೋದು ಒಂದೇ ಇಲ್ಲಿ ಕೂಡ ಮಾಡೋದು ಒಂದೇ ಆಮೇಲೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅಲ್ಲಿನ ವೇಣುಗೋಪಾಲ ಸ್ವಾಮಿ ಕಟ್ಲಾಯ್ತು ದೇವಸ್ಥಾನ ಬಟ್ ಮೂಲ ದೇವಸ್ಥಾನ ಇಲ್ಲಿದೆ ಸುರಪುರ ಸಂಸ್ಥಾನದ್ದು ನಾನು ತೋರಿಸ್ತೀನಿ ನಿಮ್ಗೆ ಇಲ್ಲಿ ಕೂಡ ಮಳೆ ಎಲ್ಲ ಬಂದ್ಬಿಟ್ಟದ ನೀರೆಲ್ಲ ಸೋರ್ಲಿಕ್ಕತ್ತವ ಅತ್ಯಂತ
ಇನ್ನೇನು ಡಿಮಾಲಿಷನ್ ಆಗುವಂತ ಪರಿಸ್ಥಿತಿಯಲ್ಲಿ ಐತಿ. ಈಗ ಬಂದ ಇದು ಇಲ್ಲಿ ಒಂದಿಷ್ಟು ಮೂರ್ತಿಗಳಿದಾವೆ ವೇಣುಗೋಪಾಲ ಸ್ವಾಮಿ ನೋಡ್, ಒಂಥರ ತಿಮ್ಮಪ್ಪನ ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ಇದೆ ವೇಣುಗೋಪಾಲ ಸ್ವಾಮಿ ದರ್ಶನ. ಒಂದು ಪುಟ್ಟ ಸಂಸ್ಥಾನ ಯಾವ ರೀತಿ ಹುಟ್ಕೊಂತು, ಯಾವ ರೀತಿ ಇಡೀ ಜಗತ್ತನ್ನ ಆಳ್ತು ಅನ್ನೋದಕ್ಕ ಬೃಹದಾಕಾರ ಬಂಡೆಗಳ ಮಧ್ಯೆ ಒಂದು ದೇವಸ್ಥಾನ ತರ ಮಾಡ್ಕೊಂಡಿದ್ರೆ ಅವ್ರು ಇಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ರು. ನಾವು ಈಗ ಸದ್ ವಿಡಿಯೋ ಐತಲ್ಲ ಸ್ನೇಹಿತರೆ, ಸದ್ ನಾವು ಈ ವೇಣುಗೋಪಾಲ ಸ್ವಾಮಿನ ಅಭಿವೃದ್ಧಿ ಮಾಡ್ಬೇಕಂತ ತಯಾರು ಮಾಡಿದಂತ ಜಾಗ ಇದು. ಒಂದಿಷ್ಟು ಕಲ್ಲುಗಳನ್ನ ಆಗಿನ ಕಾಲದಲ್ಲಿ ಈ ತರ ಕಲ್ಲುಗಳನ್ನ ರೆಡಿ ಮಾಡಿ ಒಂದು ವ್ಯವಸ್ಥಿತವಾದ ದೇವಸ್ಥಾನವನ್ನ ಆಗಿನ ಕಾಲದಲ್ಲೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಂತ ಈ ತರ ಮಾಡಿದ್ರು. ಬಟ್ ಪ್ರಾಬ್ಲಮ್ ಏನಾಯ್ತಪ್ಪ ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಯಾವಾಗ ಕೋಟೆ ಔರಂಗಜೇಬನ ವಶ ಆಗುತ್ತಲ್ಲ, ಔರಂಗಜೇಬನ ವಶ ಆಗ್ಬೇಕಾದ್ರೆ ಕನಿಷ್ಠ ಒಂದು 3 ತಿಂಗಳ ಕಾಲ ಸುದೀರ್ಘ ಯುದ್ಧ ನಡೀತದೆ. ಯಾವ ರೀತಿ ಟಕ್ಕರ್ ಕೊಡ್ತಾರಪ್ಪ ಅಂತಂದ್ರ ಒಂದ್ ಹಂತಕ್ಕ ಔರಂಗಜೇಬನೇ ಇನ್ ಯುದ್ಧ ಮಾಡಕ್ ಆಗಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ. ಆದ್ರೆ ಅನಿವಾರ್ಯವಾಗಿ ಯಾವ್ಸಿ ಅವ್ ಎಷ್ಟೋ ಹೋರಾಟ ಮಾಡಿದ ನಷ್ಟ ಅನುಭವಿಸ್ತಾನ ಅನ್ನೋದು ಗೊತ್ತಾಗಿಬಿಟ್ಟು ಸರೆಂಡರ್ ಆಗ್ಬೇಕಾಗುತ್ತೆ. ಸರೆಂಡರ್ ಆಗೋಕ್ಕಿಂತ ಮುಂಚೆ ಅಷ್ಟು ಸುಲಭಕ್ಕೆ ಹೋಗಲ್ಲ ಅವನು. ಕೋಟೆಯನ್ನ ಬಿಟ್ಟು ಹೋಗ್ಬೇಕಾದ್ರೆ ಏನ್ ಮಾಡ್ತಾನಪ್ಪ ಅಂತಂದ್ರ ಕೋಟೆ ಒಳಗೆ ಒಂದಿಷ್ಟು ಮದ್ದು ಗುಂಡುಗಳನ್ನ ಇಟ್ಟು ಹೋಗ್ತಾನ. ಯಾವಾಗ ಮೊಘಲರು ಒಳಗೆ ವಶಪಡಿಸ್ಕೊಂತಾರಲ್ಲ, ಬೆಂಕಿ ಹಚ್ಚಿದ ತಕ್ಷಣ ಮದ್ದಿನ ಮನೆಗೆ ಬೆಂಕಿ ಹಚ್ಚಿ ಇಡೀ ಕೋಟೆನೆ ಬ್ಲಾಸ್ಟ್ ಆಗಿ ಸಾವಿರಾರು ಮೊಘಲರು ಜನ ಸತ್ರು ಅನ್ನೋದು ಒಂದು ಉಲ್ಲೇಖ ಐತಿ. ಬಟ್ ಈಗ ನೀವು ನೋಡ್ತಿರೋದು ಮೊಘಲರ ಕೈಗೆ ತುತ್ತಾಗಿ ಹಳಿದುಳಿದಂತ ಅವಶೇಷಗಳು, ದೇವಸ್ಥಾನದ ಅವಶೇಷಗಳು, ಇಲ್ಲಿ ಭಗ್ನವಾದ ಮೂರ್ತಿಗಳು ಸಿಗ್ತಾವ. ಬಹುಶಃ ಇದು ಜೂಮ್ ಮಾಡಿ ತೋರಿಸಿದನ, ಇದು ಕೂಡ ಏನು ಚೋಳದನ. ಈ ಕಲ್ಲ ಹಾಕಿಟ್ರ ಸೌಂಡ್ ಬರ್ಲಿ ಅಂತ ಇಟ್ಟಾರ ಏನ್ ಐ ಡೋಂಟ್ ನೋ. ಇದು ಮೂರ್ತಿ ಮೂರ್ತಿ ಇರಲಿಲ್ಲ. ಇದೇನಾಗ್ತ ಮೊಘಲರು ವಶಪಡಿಸ್ಕೊಂಡಾಗ ಎಲ್ಲ ಧ್ವಂಸ ಮಾಡಕ್ ಹೋಗ್ತಾರ ಅವ್ರು. ಎಲ್ಲಂದ್ರೆ ಅದನ್ನೆಲ್ಲ ಕೆತ್ತಿದ್ದನ್ನ ಡಿಮಾಲಿಷನ್ ಮಾಡ್ತಾರ. ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರು ಇದನ್ನ. ಅದು ಮೇನ್ ಗರ್ಭಗುಡಿ. ನಾನು ಇಲ್ಲಿ ಚಪ್ಪಲಿ ಬಿಟ್ಟಿರೋದು ಬೆಸ್ಟ್ ಅಂತ ಕಾಣಿಸ್ತದೆ. ಚಪ್ಪಲಿ ಬಿಟ್ಟಿರೋ ಹೇಳ್ತೀನಿ ಬರೀ ಗೊತ್ತಾಗುತ್ತೆ. ಆಗ ಹೆಂಗ್ ಮಾಡಿದ್ರಪ್ಪ ಅಂತಂದ್ರ ಇರೋಷ್ಟೇ ಜಾಗದೊಳಗ ಈ ಕಡೆ ಮ್ಯಾಗ ಬಾ, ಇದು ದೇವ್ರು ಕೂಡುವಂತದ್ದನ್ನ ಮಾಡಿದ್ರು ಮೊದ್ಲು ಅವ್ರು. ಚಪ್ಪಲಿ ಹಾಕ್ಬಿಡ ಸ್ವಲ್ಪ ಹೋಗಿ ಏನಾಗಲ್ಲ. ಇದೈತಲ್ಲ ಈ ಜಾಗ, ಇದು ಈ ಜಾಗ ದೇವರನ್ನ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಬೇಕಂತ ಇಟ್ಕೊಂಡಿದ್ದಾನ. ಅಂದ್ರೆ ಗರ್ಭಗುಡಿ ಅಂತ ಕರಿತೀವಲ್ಲ, ಆ ಗರ್ಭಗುಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಏರ್ಪಾಡು ಮಾಡ್ಕೊಂಡಿದ್ರು. ಅದಾದ್ಮೇಲೆ ಇದೇನಿದೆಯಲ್ಲ ಇದು ಮಂಟಪ, ಅಂದ್ರ ಒಂಥರ ಒಂಥರ ಅಂಗಳ ತರ ಈ ತರ ಮಾಡ್ಕೊಂಡಿದ್ರು ಅದನ್ನ. ನಾನು ಹೇಳ್ತಿದ್ದಿಲ್ಲ, ಡೌಟ್ಗಳು ಬಹಳಷ್ಟು ಇದಾವೆ. ಇನ್ನೊಂದು ಏನ್ ಪ್ರಾಬ್ಲಮ್ ಅಂತಂದ್ರೆ ಟೂರಿಗೆ ಹೋಗಂದ್ರೆ ಯಾರು ಕೂಡ ಇಲ್ಲಿ ಬಂದವರು ಜಸ್ಟ್ ಇತಿಹಾಸದ ಬಗ್ಗೆ ಬರಲ್ಲ. ಪ್ರಾಬ್ಲಮ್ ಏನಾಗ್ಬಿಡಪ್ಪ ಅಂದ್ರೆ ಬಹಳಷ್ಟು ಜನ ನಿಧಿಕಳ್ಳರ ಕಾಟನು ಬಹಳ ಐತಿ ಇಲ್ಲಿ. ಹಿಂಗಾಗಿ ಕೋಟೆ ಕೂಡ ಅಲ್ಲಲ್ಲಿ ಬಿರುಕು ಬಿಡ್ತಾ ಹೋಗ್ತದ. ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಅಂತ ಅನ್ಕೋತೀನಿ, ಬಹಳ ಜನ ಬರಲ್ಲ. ಇದು ವೇಣುಗೋಪಾಲ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕಂತ ಅನ್ಕೊಂಡಿರುವಂತ ಜಾಗ ಇದು. ಇದೆ ಮೊಘಲರ ದಾಳಿಗೆ ಒಳಪಟ್ಟು ಹಿಂಗೆಲ್ಲ ಛಿದ್ರಾಗಿ ಬಿದ್ದವು. ಒಂದ್ಸಲ ಶೂಟ್ ಮಾಡ್ಬಿಡಪ್ಪಣ ಎಲ್ಲ ಹಿಂಗ ಈ ತರ ಅವಶೇಷಗಳು ಇಲ್ಲ ಕಾಣಬಹುದು. ಅದ್ರೊಳಗೆ ಲಿಂಗದಲ್ಲಿ ಲಿಂಗ ಐತಿ, ಅದ್ರೊಳಗೆ ಚೋಳ ಐತಿ, ಅದಕ್ಕೆ ತೆಗಿಲಿಲ್ಲ. ಜಸ್ಟ್ ಮೂವ್ ಮಾಡ. ಅದೇ ಈಗಿಂದಲ್ಲ, ಅವಾಗ್ಲೇ ಮಾಡಿರೋದು. ತೆಗಿ ನೋಡಮ್ಮ, ಅದು ಒಂದ್ ಕಡೆ ಸರ್ ಸೆಕೆಂಡ್ ತಳಗ ಹಿಂಗ ಅದ ಐತಿ ಕಲ್ಲು ಏಕ ಉದ್ದಕ್ಕ. ಇಲ್ಲ ಹೌದಲ್ಲ ಒಳಗ ಹಿಂಗ ಅದಕ್ಕೆ ಅದು ರೈಟ್ ಎಷ್ಟು ಅವು ಚೆನ್ನಾಗಿ ಮಾಡಿದ್ರು ನೋಡು ಅವ್ರು ಅಗ್ಲಾಡ್ದಂಗ. ಬುಳ್ಳು ಆರ್ದು ಯಾರು ದಬ್ಬಿದ್ರು ಬೀಳ್ಬಾರ್ದಂತ. ನಾವು ಇದನ್ನ ಈ ತರ ಮಾಡಕ್ ಹೊಂತೀವಿ. ಯಾರ ನೋಡಿದ್ರೆ ಬೈತಾರ, ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ.
ಲಿಂಗದ ರೂಪನಾಗ ನೋಡ ಬಿತ್ತು ನೀರು ನಾವ್ ನೋಡಿದ್ರ ಲಿಂಗ ಅನಿಸ್ತಿಲ್ಲ ನಿಮ್ಗೆಲ್ಲ ಹ್ಮ್ ನಾನ್ಲಲ್ಲ ಅದಕ್ಕೆ ಅದು ಗೊತ್ತಾಯ್ತು ನನಗ ಹಂಗೆ ಐತಣ್ಣ ಎಪ್ಪಕ್ಕ ಹ್ಮ್ ನಮಗ ಅವ್ರು ಅಂದ್ರ ನೋಡಿ.